ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಕೃಣ್ವಂತೋ ವಿಶ್ವಮಾರ್ಯಂ ಋಗ್ವೇದದ 9ನೇ ಮಂಡಲದ 63ನೇ ಸೂಕ್ತದ 5ನೇ ಮಂತ್ರ. ಕೃಣ್ವಂತೋ ವಿಶ್ವಮಾರ್ಯಂ ಜೊತೆಗೆ ವಸುದೈವ ಕುಟುಂಬಕಂ ಅಂತ ಹೇಳಿ ಹಿಂದೂ ಹುಲಿ ಅಂತ ಏನು ಹೇಳ್ತಾರೆ ಅನಂತಕುಮಾರ್ ಹೆಗಡೆ ಭಟ್ಕಳದಲ್ಲಿ ನಿನ್ನೆ ಶುರು ಮಾಡಿದರು ಮತ್ತೆ ಅವರ ಹಳೆ ಕೆಲಸವನ್ನು. ಈ ಭಟ್ಕಳದಲ್ಲಿ ಭಾಷಣ ಯಾವಾಗ ಶುರುವಾಗುತ್ತಲ್ಲ, ನಮ್ಮ ಕರಾವಳಿ ಜನರಿಗೆ ಕಾರವಾರ, ಭಟ್ಕಳ, ಹೊನ್ನಾವರ, ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಇಲ್ಲಿಯ ಜನರಿಗೆ ಒಂಥರ ಕರ್ಫ್ಯೂ ಅನ್ನೋ ಥರ ಭಯ ಶುರು ಆಗುತ್ತೆ. ಯಾವಾಗ ಅನಂತಕುಮಾರ್ ಹೆಗಡೆ ಭಾಷಣ ಮಾಡ್ತಾರೋ ಆವಾಗ ಅಲ್ಲೆಲ್ಲ ಕರ್ಫ್ಯೂ ಅನ್ನೋ ಸೌಂಡು ಬರ್ತಾನೆ. ಏನಿದು ಬಿಗ್ ಸ್ಟೋರಿ? ಅನಂತಕುಮಾರ್ ಹೆಗಡೆಗೂ ಈ ಕರ್ಫ್ಯೂಗೂ ಏನು ಸಂಬಂಧ? ಈ ಡೀಟೇಲ್ಸನ್ನು ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು. ಎಸ್ ವೀಕ್ಷಕರೇ, ಅನಂತಕುಮಾರ್ ಹೆಗಡೆ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತ ಏನು ರಾಜಕಾರಣ ಶುರು ಮಾಡಿದ್ರು. ಕೆನರಾ ಕ್ಷೇತ್ರ, ಕಾರವಾರ ಜಿಲ್ಲೆ, ಅಲ್ಲಿಯ ಜನಸಂಖ್ಯೆ, ಮತದಾರರ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ಬೆಳಗಾವಿಯ ಕಿತ್ತೂರು ಮತ್ತು ಖಾನಾಪುರ 2 ವಿಧಾನಸಭಾ ಕ್ಷೇತ್ರಗಳನ್ನ ಸೇರಿಸಿಕೊಂಡು ಇದ್ದಂತಹ ಕೆನರಾ ಕ್ಷೇತ್ರದಿಂದ ಗೆದ್ದು ಬಂದರು, ಸತತವಾಗಿ ಗೆದ್ದು ಬಂದರು. ಒಂದು ಬಾರಿ ಕೇಂದ್ರದಲ್ಲಿ ಮಂತ್ರಿಗಳು ಕೂಡ ಆದರು. ಆದರೆ ಅವರಿಗೆ ಅವಕಾಶ ಸಿಕ್ಕಾಗಲೆಲ್ಲ ಅವರು ಜನಸೇವೆಯನ್ನು ಮಾಡೋದನ್ನು ಮರೆತರು. ಜನರ ನಡುವೆ ಕಂದಕಗಳನ್ನು ನಿರ್ಮಾಣ ಮಾಡೋದು, ಧರ್ಮಗಳ ನಡುವೆ ದ್ವೇಷವನ್ನು ಬಿತ್ತೋದು. ಈ ಮೂಲಕ ಅವರ ಹೇಳಿಕೆಗಳಿಂದ ಅವರು ಪ್ರಚಾರ ಪಡೆದರು. ಜೊತೆಗೆ ಹಿಂದೂ ಹುಲಿ ಅನ್ನುವಂಥ ಒಂದು ಬಿರುದನ್ನು ಗಳಿಸ್ಕೊಂಡ್ರು. ಹಿಂದೂಗಳ ಆರಾಧ್ಯ ದೈವ ಅನಂತಕುಮಾರ್ ಹೆಗಡೆ ಅನ್ನುವಂಥ ಇಮೇಜನ್ನು ಸೃಷ್ಟಿಸ್ಕೊಂಡ್ರು. ಅನಂತಕುಮಾರ್ ಹೆಗಡೆ ರಾಜ್ಯದ ಪ್ರಭಾವಿ ನಾಯಕರಾಗ್ತಾರೆ ಅಂತೇಳಿ ಶಿರ್ಸಿ, ಸಿದ್ದಾಪುರ ಭಾಗದ ಜನ ಕನಸು ಕಂಡಿದ್ರು. ಆದರೆ ಅದು ಹಾಗಾಗಲಿಲ್ಲ. ರಾಜಕೀಯ ಕಾರಣಗಳೇನೇ ಇದ್ದರೂ ಕೂಡ ರಾಜಕೀಯ ಪಟ್ಟುಗಳನ್ನು ಎದುರಿಸಿ ರಾಜಕೀಯದಲ್ಲಿ ಮೇಲೆ ಬರೋದೇ ಧೀಮಂತ ನಾಯಕತ್ವ. ಆದರೆ ಎಲ್ಲಿಯೂ ಕೂಡ ಈ ಅನಂತಕುಮಾರ್ ಹೆಗಡೆ ಧೀಮಂತ ನಾಯಕ ಅನ್ನೋ ಥರ ಅನಿಸ್ಕೊಳ್ಳೇ ಇಲ್ಲ. ಅವಕಾಶ ಸಿಕ್ಕಾಗಲೆಲ್ಲ, ಮೈಕ್ ಸಿಕ್ಕಾಗಲೆಲ್ಲ ಗಾಂಧಿ ಕುಟುಂಬವನ್ನು ಹೀನಾಮಾನವಾಗಿ ಮಾತಾಡೋದು, ಹಿಂದುತ್ವದ ಬಗ್ಗೆ, ಹಿಂದುತ್ವವನ್ನು ಕಾಂಟ್ರಾಕ್ಟ್ ಹಿಡಿದಿರೋ ಥರ ಮಾತಾಡಿದ್ದು, ದ್ವೇಷವನ್ನು ಬಿತ್ತಿದ್ದು ಅನಂತಕುಮಾರ್ ಸಾಧನೆ ಆಯಿತು ಹೊರತು ಹೆಸರು ಉಳಿಸುವಂಥ ಕೆಲಸವನ್ನು, ಅವ್ರ ಹೆಸರು ಹೇಳಿದರೆ ಅಂದರೆ ಆ ಕೆಲಸ ನೋಡಿದರೆ ಅನಂತಕುಮಾರ್ ಹೆಗಡೆ ನೆನಪಾಗ್ತಾರೆ ಅನ್ನೋಂಥ ಕೆಲಸವನ್ನು, ಒಂದೇ ಒಂದು ಕೆಲಸವನ್ನು ಇವರು ಘಟ್ಟದ ಮೇಲೆ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಹಳಿಯಾಳ, ಮುಂಡಗೋಡು ಈ ತಾಲೂಕುಗಳಲ್ಲಾಗಲಿ, ಘಟ್ಟದ ಕೆಳಗೆ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಮುರುಡೇಶ್ವರ ಈ ಭಾಗದಲ್ಲಾಗಲಿ ಮಾಡಲೇ ಇಲ್ಲ. ಕಾರವಾರ ಜಿಲ್ಲೆ ಎಲ್ಲ ರೀತಿಯ ಪ್ರದೇಶ ಇರುವಂತಹ ತೀರಾ ಒಂದು ರೀತಿ ಭೂಲೋಕದ ಸ್ವರ್ಗ ಅನ್ನೋ ಥರದ್ದು ಜಿಲ್ಲೆ. ಘಟ್ಟ ಪ್ರದೇಶಗಳು, ಕರಾವಳಿ, ಅರೆಮಲೆನಾಡು, ಅರಣ್ಯ ಪ್ರದೇಶ, ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಸ್ಥಳಗಳು ಈ ಎಲ್ಲ ಇದ್ರೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ರೀತಿಯ ಒಂದು ಕಳೆ ಅನ್ನೋದು ಬರಲೇ ಇಲ್ಲ. ಅನಂತಕುಮಾರ್ ಹೆಗಡೆ ಕೆಲಸಗಳನ್ನೇ ಮಾಡಲಿಲ್ಲ. ಅಂತಹ ಅನಂತಕುಮಾರ್ ಹೆಗಡೆಗೆ 2024ರ ಪಾರ್ಲಿಮೆಂಟ್ ಚುನಾವಣೆಗೆ ಟಿಕೆಟ್ ತಪ್ಪುತ್ತೆ. ಕಾರಣ ಅನಂತಕುಮಾರ್ ಹೆಗಡೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ಅನ್ನುವಂಥದ್ದು. ಆ ಸ್ಥಾನಕ್ಕೆ ಶಿರ್ಸಿ, ಸಿದ್ದಾಪುರದಿಂದ BJPಯಿಂದ ಸ್ಪರ್ಧಿಸಿ ಸೋತಿದ್ದಂತಹ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಕೆನರಾ ಕ್ಷೇತ್ರಕ್ಕೆ ನಿಲ್ಲಿಸಿ ಗೆಲ್ಸ್ಕೊಂಡು ಬರುತ್ತೆ BJP. ಅನಂತಕುಮಾರ್ ಹೆಗಡೆ ಅಕ್ಷರಶಃ ಕೆಲಸ ಇಲ್ಲದೆ ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಅಂತಹ ಅನಂತಕುಮಾರ್ ಹೆಗಡೆ ಈಗ ಮತ್ತೆ ಸಿಡಿದೆದ್ದಿದ್ದಾರೆ. ಹಿಂದೂ ಸಂಗಮ ಭಟ್ಕಳ ಅನ್ನೋದು ಅವ್ರ ಕರ್ಮಭೂಮಿ ಅಂತ ಹೇಳ್ತಾರೆ. ಯಾಕಂದರೆ ಭಟ್ಕಳದಲ್ಲಿ ಭಾಷಣ ಮಾಡಿದಾಗಲೆಲ್ಲ ಅವರಿಗೆ ರಾಜಕೀಯವಾಗಿ ಒಳ್ಳೆಯ ಸ್ಥಾನಮಾನಗಳು ಲಭಿಸಿವೆ. ಇದೇ ಭಟ್ಕಳದಲ್ಲಿ ಡಾಕ್ಟರ್ ಚಿತ್ತರಂಜನ್ ದಾಸ್ ಕೊಲೆ ಆಗುತ್ತೆ. ಆ ಕೊಲೆಗೆ ಸಂಬಂಧಿಸಿದ ವಿಚಾರಕ್ಕೂ ಹಲವಾರು ಆರೋಪಗಳು ಕೇಳಿ ಬಂದಿರ್ತವೆ. ಆದರೆ ಅನಂತಕುಮಾರ್ ಹೆಗಡೆ ರಾಜಕೀಯವಾಗಿ ಬೆಳೀತಾರೆ, ಕೇಂದ್ರದಲ್ಲಿ ಮಂತ್ರಿಯೂ ಆಗ್ತಾರೆ. ಯಾವಾಗ ನಾವು ಗೆದ್ದಿರೋದೇ ಅಥವಾ ನಾವು ಬಂದಿರೋದೇ ಅಥವಾ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರೋದೇ ಸಂವಿಧಾನ ಬದಲಿಸಲಿಕ್ಕೆ ಅನ್ನೋ ಥರದ್ದೇನು ಹೇಳಿಕೆಯನ್ನು ಕೊಡ್ತಾರಲ್ಲ, ಆ ಹೇಳಿಕೆಯನ್ನು ಕೊಟ್ಟ ಮೇಲೆ ಅನಂತಕುಮಾರ್ ಹೆಗಡೆ ಅವರಿಗೆ ಶನಿ ದೇಸೆ ಪ್ರಾರಂಭವಾಗುತ್ತೆ. ರಾಜಕೀಯವಾಗಿ ಏರಿಳಿತಗಳು ಹಲವಾರು ಕಂಡಿದ್ದಾರೆ ಅನಂತಕುಮಾರ್ ಹೆಗಡೆ. BJPಯವರೇ ಅವರನ್ನು ತಲೆ ಸರಿ ಇಲ್ಲದೆ ಇರೋ ನಾಯಕ ಅಂದಿದ್ದಾರೆ. ಎಷ್ಟೋ ಜನ ಅವ್ರ ತಲೆ ಹಾಳಾಗ್ಬಿಟ್ಟಿದೆ, ನಿಮಾನ್ಸಕ್ಕೆ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಇಂಥ ಅನಂತಕುಮಾರ್ ಹೆಗಡೆ ಈಗ ಮತ್ತೆ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಆ ರಾಜಕಾರಣ ಹೆಂಗಿರುತ್ತೆ ಅಂದರೆ, ಅನಂತಕುಮಾರ್ ಹೆಗಡೆ ಯಾವಾಗ ಭಾಷಣ ಮಾಡ್ತಾರೋ ಆ ಭಾಷಣ ಶುರುವಾದ ತಕ್ಷಣ ಅಲ್ಲಿ ದಂಗೆಗಳಿರ್ತವೆ, ಅಲ್ಲೇನೋ ಕೋಮು ದಳ್ಳೂರು ಶುರು ಆಗುತ್ತೆ, ಅಲ್ಲೇನೋ ಕೋಮು ಘಟನೆಗಳು ಶುರುವಾಗ್ತವೆ. ಅನಂತರ ಕರ್ಫ್ಯೂ. ಈ ಕಾರವಾರದಲ್ಲಿ
ಅನಂತಕುಮಾರ್ ಹೆಗಡೆ ಸೈಲೆಂಟ್ ಆದಾಗಿನಿಂದ ಕರ್ಫ್ಯೂಗಳನ್ನು ಒಂದನ್ನು ನೋಡಿಲ್ಲ ಅಲ್ಲಿ ಜನ ಕಾರವಾರ ಜಿಲ್ಲೆಯಲ್ಲಿ. ಈಗ ಮತ್ತೆ ಅನಂತಕುಮಾರ್ ಹೆಗಡೆ ಬಂದ್ರಪ್ಪ ಭಾಷಣ ಶುರು ಮಾಡಿದ್ರಂದ್ರೆ ಮತ್ತೆ ಕರ್ಫ್ಯೂ ಅನ್ನೋಂಥ ಶಬ್ದವನ್ನು ಅಲ್ಲಿಯ ಜನ ಕೇಳಿದ್ರು ಕೂಡ ಅದು ಅತಿಶಯೋಕ್ತಿ ಆಗಲಾರದು. ಸ್ವಾಮಿ, ಅವತ್ತು ಹಿಂದೂ ಸಮಾಜಕ್ಕೆ ಯಾರೂ ಗತಿ ಇರಲಿಲ್ಲ. ಸಣ್ಣ 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 ಗುಂಪುಗಳಲ್ಲಿ ಅಲ್ಲಲ್ಲಿ ಸಮಾಜ ಸುಧಾರಕರು ಅವರು ಇವರು ಕೆಲಸ ಮಾಡ್ತಾ ಇದ್ರು. ಆದರೆ ಅವತ್ತು ಪ್ರಾರಂಭ ಆಗಿರ್ತಕ್ಕಂಥ ಆ ಒಂದು ಚಿಕ್ಕ ಕಿರು ಧಾರೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ, ಸಾವಿರಾರು ಜನ ಸೇರಿದ್ದೀವಿ. ಬೇರೆ ಥರದ ಅಭಿವೃದ್ಧಿ ಕೆಲಸಗಳು ಒಂದನ್ನು ಹೆಸರು ಉಳಿಸುವಂಥ ಕೆಲಸವನ್ನು ಅವ್ರ ಹೆಸರು ಹೇಳಿದರೆ ಅಂದರೆ ಆ ಕೆಲಸ ನೋಡಿದರೆ ಅನಂತಕುಮಾರ್ ಹೆಗಡೆ ನೆನಪಾಗ್ತಾರೆ ಅನ್ನೋಂಥ ಕೆಲಸವನ್ನು ಒಂದೇ ಒಂದು ಕೆಲಸವನ್ನು ಇವರು ಘಟ್ಟದ ಮೇಲೆ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಹಳಿಯಾಳ, ಮುಂಡಗೋಡು ಈ ತಾಲೂಕುಗಳಲ್ಲಾಗಲಿ, ಘಟ್ಟದ ಕೆಳಗೆ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಮುರುಡೇಶ್ವರ ಈ ಭಾಗದಲ್ಲಾಗಲಿ ಮಾಡಲೇ ಇಲ್ಲ. ಕಾರವಾರ ಜಿಲ್ಲೆ ಎಲ್ಲ ರೀತಿಯ ಪ್ರದೇಶ ಇರುವಂತಹ ತೀರಾ ಒಂದು ರೀತಿ ಭೂಲೋಕದ ಸ್ವರ್ಗ ಅನ್ನೋ ಥರದ್ದು ಜಿಲ್ಲೆ. ಘಟ್ಟ ಪ್ರದೇಶಗಳು, ಕರಾವಳಿ, ಅರೆಮಲೆನಾಡು, ಅರಣ್ಯ ಪ್ರದೇಶ, ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಸ್ಥಳಗಳು ಎಲ್ಲ ಇದ್ರೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ರೀತಿಯ ಒಂದು ಕಳೆ ಅನ್ನೋದು ಬರಲೇ ಇಲ್ಲ. ಅನಂತಕುಮಾರ್ ಹೆಗಡೆ ಕೆಲಸಗಳನ್ನೇ ಮಾಡಿಲ್ಲ. ಅಂತಹ ಅನಂತಕುಮಾರ್ ಹೆಗಡೆಗೆ 2024ರ ಪಾರ್ಲಿಮೆಂಟ್ ಚುನಾವಣೆಗೆ ಟಿಕೆಟ್ ತಪ್ಪುತ್ತೆ. ಕಾರಣ ಅನಂತಕುಮಾರ್ ಹೆಗಡೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ಅನ್ನುವಂಥದ್ದು. ಆ ಸ್ಥಾನಕ್ಕೆ ಶಿರ್ಸಿ, ಸಿದ್ದಾಪುರದಿಂದ ಬಿಜೆಪಿಯಿಂದ ಸ್ಪರ್ಧಿಸಿ ಸೋತಿದ್ದಂತಹ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಕೆನರಾ ಕ್ಷೇತ್ರಕ್ಕೆ ನಿಲ್ಲಿಸಿ ಗೆಲ್ಸ್ಕೊಂಡು ಬರುತ್ತೆ ಬಿಜೆಪಿ. ಅನಂತಕುಮಾರ್ ಹೆಗಡೆ ಅಕ್ಷರಶಃ ಕೆಲಸ ಇಲ್ಲದೆ ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಅಂತಹ ಅನಂತಕುಮಾರ್ ಹೆಗಡೆ ಈಗ ಮತ್ತೆ ಸಿಡಿದಿದ್ದಾರೆ. ಹಿಂದೂ ಸಂಗಮ, ಭಟ್ಕಳ ಅನ್ನೋದು ಅವ್ರ ಕರ್ಮಭೂಮಿ ಅಂತ ಹೇಳ್ತಾರೆ. ಯಾಕಂದರೆ ಭಟ್ಕಳದಲ್ಲಿ ಭಾಷಣ ಮಾಡಿದಾಗಲೆಲ್ಲ ಅವರಿಗೆ ರಾಜಕೀಯವಾಗಿ ಒಳ್ಳೆಯ ಸ್ಥಾನಮಾನಗಳು ಲಭಿಸಿದೆ. ಇದೇ ಭಟ್ಕಳದಲ್ಲಿ ಡಾಕ್ಟರ್ ಚಿತ್ತರಂಜನ್ ದಾಸ್ ಕೊಲೆ ಆಗುತ್ತೆ. ಆ ಕೊಲೆಗೆ ಸಂಬಂಧಿಸಿದ ವಿಚಾರಕ್ಕೂ ಹಲವಾರು ಆರೋಪಗಳು ಕೇಳಿ ಬಂದಿರ್ತವೆ. ಆದರೆ ಅನಂತಕುಮಾರ್ ಹೆಗಡೆ ರಾಜಕೀಯವಾಗಿ ಬೆಳೀತಾರೆ, ಕೇಂದ್ರದಲ್ಲಿ ಮಂತ್ರಿಯೂ ಆಗ್ತಾರೆ. ಯಾವಾಗ ನಾವು ಗೆದ್ದಿರೋದೇ ಅಥವಾ ನಾವು ಬಂದಿರೋದೇ ಅಥವಾ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರೋದೇ ಸಂವಿಧಾನ ಬದಲಿಸಲಿಕ್ಕೆ ಅನ್ನೋ ಥರದ್ದೇನು ಹೇಳಿಕೆಯನ್ನು ಕೊಡ್ತಾರಲ್ಲ, ಆ ಹೇಳಿಕೆಯನ್ನು ಕೊಟ್ಟ ಮೇಲೆ ಅನಂತಕುಮಾರ್ ಹೆಗಡೆ ಅವರಿಗೆ ಶನಿ ದೇಸೆ ಪ್ರಾರಂಭವಾಗುತ್ತೆ. ರಾಜಕೀಯವಾಗಿ ಏರಿಳಿತಗಳು ಹಲವಾರು ಕಂಡಿದ್ದಾರೆ ಅನಂತಕುಮಾರ್ ಹೆಗಡೆ. ಬಿಜೆಪಿಯವರೇ ಅವರನ್ನು ತಲೆ ಸರಿ ಇಲ್ಲದೆ ಇರೋ ನಾಯಕ ಅಂದಿದ್ದಾರೆ. ಎಷ್ಟೋ ಜನ ಅವ್ರ ತಲೆ ಹಾಳಾಗ್ಬಿಟ್ಟಿದೆ, ನಿಮಾನ್ಸಕ್ಕೆ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಇಂಥ ಅನಂತಕುಮಾರ್ ಹೆಗಡೆ ಈಗ ಮತ್ತೆ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಆ ರಾಜಕಾರಣ ಹೆಂಗಿರುತ್ತೆ ಅಂದರೆ, ಅನಂತಕುಮಾರ್ ಹೆಗಡೆ ಯಾವಾಗ ಭಾಷಣ ಮಾಡ್ತಾರೋ ಆ ಭಾಷಣ ಶುರುವಾದ ತಕ್ಷಣ ಅಲ್ಲಿ ದಂಗೆಗಳಿರ್ತವೆ, ಅಲ್ಲೇನೋ ಕೋಮು ದಳ್ಳೂರು ಶುರು ಆಗುತ್ತೆ, ಅಲ್ಲೇನೋ ಕೋಮು ಘಟನೆಗಳು ಶುರುವಾಗ್ತವೆ. ಅನಂತರ ಕರ್ಫ್ಯೂ. ಈ ಕಾರವಾರದಲ್ಲಿ ಅನಂತಕುಮಾರ್ ಹೆಗಡೆ ಸೈಲೆಂಟ್ ಆದಾಗಿನಿಂದ ಕರ್ಫ್ಯೂಗಳನ್ನು ಒಂದನ್ನು ನೋಡಿಲ್ಲ ಅಲ್ಲಿ ಜನ ಕಾರವಾರ ಜಿಲ್ಲೆಯಲ್ಲಿ. ಈಗ ಮತ್ತೆ ಅನಂತಕುಮಾರ್ ಹೆಗಡೆ ಬಂದ್ರಪ್ಪ ಭಾಷಣ ಶುರು ಮಾಡಿದ್ರಂದ್ರೆ ಮತ್ತೆ ಕರ್ಫ್ಯೂ ಅನ್ನೋಂಥ ಶಬ್ದವನ್ನು ಅಲ್ಲಿಯ ಜನ ಕೇಳಿದರೂ ಕೂಡ ಅದು ಅತಿಶಯೋಕ್ತಿ ಆಗಲಾರದು. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.